Changing the Future of Education in Rural Schools in India by Seva Mandara, a service wing of New England Canada Kuta, Boston and Empower Atlanta USA in association with India. Local partners, Rotary Bangalore Sadashivanagar, Rotary Bangalore West and Right to Live. ಶಾಲಾ ಕಾಲೇಜು ಮಕ್ಕಳಿಗೆ ಡಿಜಿಟಲ್ ಪ್ರೊಜೆಕ್ಟರ್, ಸ್ಕೂಲ್ ಬ್ಯಾಗ್ ಮತ್ತು ಪಾಠೋಪಕರಣ ವಿತರಣಾ ಕಾರ್ಯಕ್ರಮ. ಸೇವಾ ಮಂದಾರ ನ್ಯೂ ಇಂಗ್ಲೆಂಡ್ ಕನ್ನಡ ಕೂಟ, ಬಾಸ್ಟನ್ ಯುಎಸ್ಎ ಮತ್ತು ಎಂಪವರ್ ಅಟ್ಲಾಂಟಾ ಹಾಗೂ ರೋಟರಿ ಕ್ಲಬ್ ಸದಾಶಿವನಗರ ಬೆಂಗಳೂರು ಇವರ ಸಹಾಯಾರ್ಥದೊಂದಿಗೆ ಅರಕಲಗೂಡು ನಂಜುಂಡಶ್ರೇಷ್ಠಿ ವರದರಾಜುಲು ಪ್ರಥಮ ದರ್ಜೆ ಕಾಲೇಜು ಗೊರೂರು, ಎವಿಕೆ ಅಕಾಡೆಮಿ ಮತ್ತು ಬ್ರೈಟ್ ವಿದ್ಯಾಸಂಸ್ಥೆ ಅರಕಲಗೂಡು ಇವರ ಸಹಕಾರದೊಂದಿಗೆ ಡಿಜಿಟಲ್ ಪ್ರೊಜೆಕ್ಟರ್, ಸ್ಕೂಲ್ ಬ್ಯಾಗ್ ಮತ್ತು ಪಾಠೋಪಕರಣ ವಿತರಣಾ ಕಾರ್ಯಕ್ರಮವನ್ನು ಹಾಸನ ಜಿಲ್ಲೆಯ ಗೊರೂರು ಎಎನ್ ವರದರಾಜುಲು ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಯೋಗ ನರಸಿಂಹಸ್ವಾಮಿ ವಿದ್ಯಾಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಗೀತಾಂಜಲಿ ಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ ಅವರು ಜ್ಯೋತಿ ಬೆಳಗುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನಮ್ಮ ರಾಜ್ಯದವರೇ ಆದ ಅಮೆರಿಕದಲ್ಲಿ ನೆಲೆಸಿರುವ ಸದಸ್ಯರಾದ ಶ್ರೀ ಅನಂತಸ್ವಾಮಿ, ಶ್ರೀಮತಿ ನಿಖಿಲಾ ಅಂಬಾಟಿ, ಸೇವಾ ಮಂದಾರ ಪ್ರತಿನಿಧಿ ಶ್ರೀಮತಿ ಲಕ್ಷ್ಮಿ ಮತ್ತು ಶ್ರೀ ಬಾಲಾಜಿ, ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷರಾದ ಪ್ರೊಫೆಸರ್ ಎಚ್ಇ ಶಶಿಧರ್, ಭಾರತೀಯ ವಾಯುಪಡೆ ಜೂನಿಯರ್ ವಾರೆಂಟ್ ಅಧಿಕಾರಿ ಶ್ರೀ ಸುಧೀಂದ್ರ ಸೌದಿ ಇವರುಗಳನ್ನು ಯೋಗ ನರಸಿಂಹಸ್ವಾಮಿ ವಿದ್ಯಾಸಂಸ್ಥೆ ವತಿಯಿಂದ ಸನ್ಮಾನಿಸಿ ಅಂಬಾಟಿ ಅವರು ತಮ್ಮ ಒಳ್ಳೆ ಮನಸ್ಸಿಂದ ಇಬ್ಬರು ಕೂಡ ಶ್ರೀ ರಾಜು ಶ್ರೀನಿವಾಸ್ ಅಂತ ಬಂದಿರುವಂತೆ ಅವರಿಗೂ ಕೂಡ ಇವರಿಬ್ಬರಿಗೆ ಅವರಿಗೂ ಕೂಡ ನೀವು ಜೋರಾದ ಚಪ್ಪಾಳೆ, ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ಹೊಡೀರಿ. ಥ್ಯಾಂಕ್ ಯು ಮೇಡಮ್. ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇರ ಸರುಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಮಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಭಾರತಕ್ಕೆ ಏನಾದರೂ ಮಾಡಬೇಕು ಅನ್ನುವಂತಹ ಆಶಯ ಜೊತೆಗೆ ಹಿರಿಯ ಚೇತನಗಳಾಗಿ ಬದುಕಿನ ಮುಸ್ಸಂಜೆಯ ದಿನಗಳಲ್ಲಿದ್ದಾಗ ಪುಟಾಣಿ ಮಕ್ಕಳುಗಳನ್ನು ನೋಡಿ ಅವರಿಗೆ ಮತ್ತೊಂದೇನಾದ್ರು ಹಚ್ಚಬೇಕು ಅನ್ನುವಂತಹ ಆಶಯ. ಈ ಎಲ್ಲ ಆಶಯಗಳೊಂದಿಗೆ ಇವತ್ತು ಅರಕಲಗೂಡು ತಾಲೂಕಿನ ಬಹುಪಾಲು ಪುಟಾಣಿ ಮಕ್ಕಳುಗಳಿಗೆ ಜ್ಯೋತಿಯಾಗಿ ಬೆಳಕಾಗಿ ಆಶ್ರಯ ಆಗಬೇಕು ಅನ್ನುವಂತಹ ಸದಾಶಯದೊಂದಿಗೆ ಅಪರೂಪದ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇರೋದಕ್ಕೆ ನಾನು ಮನಪೂರ್ವಕವಾಗಿ ನಮ್ಮ ಇಲಾಖೆಯ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲ ಹಿರಿಯ ಚೇತನಗಳಿಗೆ ನಾನು ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಕನ್ನಡ ಕೂಟ ಬಾಸ್ಟನ್ ಅನ್ನೋ ಒಂದು ಸಂಸ್ಥೆ ಅಮೇರಿಕಾದಲ್ಲಿ ಬಾಸ್ಟನ್ ನಗರದಲ್ಲಿ ನಮ್ಮಂಥ ಕನ್ನಡಿಗರು ಸೇರಿ ಒಂದು ಕಟ್ಟಿರುವಂಥ ಒಂದು ಸಂಸ್ಥೆ. ಇದು ಸುಮಾರು 50 ವರ್ಷಗಳಿಂದ ನಡೀತಾ ಇದೆ. ಈಗ ಒಂದು 2 ವರ್ಷದ ಕೆಳಗೆ 50ನೇ
ಸಮಾರಂಭವನ್ನು ನಾವು ಅಲ್ಲಿ ನೆರವೇರಿಸಿದ್ವಿ, ವಿಜೃಂಭಣೆಯಿಂದ ನೆರವೇರಿಸಿದ್ವಿ. ಈ ಒಂದು ಸಂಸ್ಥೆ ಬಹಳಷ್ಟು ಚಟುವಟಿಕೆಗಳಲ್ಲಿ ಇದು ಸೇರಿಕೊಂಡಿದೆ. ಸೇವಾ ಮಂದಾರ ಅನ್ನೋದು ನಮ್ಮೆಲ್ಲರಿಗೂ ಬಹಳ ಹತ್ತಿರವಾದಂಥ ಒಂದು ಚಟುವಟಿಕೆ. ಇದು ಇಲ್ಲಿ ಸ್ಥಳೀಯ ಸಂಸ್ಥೆಗಳ ಜೊತೆ ಸೇರಿಕೊಂಡು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮ ಭಾರತದ ಜನಗಳಿಗೆ ಉಪಯೋಗವಾಗುವಂಥ ಕಾರ್ಯಕ್ರಮಗಳನ್ನು ಮಾಡೋದರಲ್ಲಿ ಬಹಳ ಯಶಸ್ಸನ್ನು ಪಡೆದಿದೆ. ಇವತ್ತು ನನ್ನ ಜೊತೆ ನನ್ನ ಸ್ನೇಹಿತೆ ನಿಖಿಲಾ ಅಂಬಾಟಿ ಬಾಸ್ಟನ್ನಿಂದ ಅವರು ಸಹ ಇಲ್ಲಿ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಳ್ಳೋದು ನನಗೆ ಬಹಳ ಸಂತೋಷ ಆಗಿದೆ. ನಾನು ಎರಡು ದಿನದ ಹಿಂದೆ ಬಾಸ್ಟನ್ಗೆ ವಾಪಸ್ ಹೋಗಬೇಕಾಗಿತ್ತು, ಯಾವುದೋ ಕಾರಣಗಳಿಂದ ನಾನು ಇರಬೇಕಾಯಿತು. ಇದು ನನ್ನ ಅದೃಷ್ಟ ಅಂತ ಹೇಳ್ತೀನಿ, ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಈಗ ನಿಮಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಆಗ್ತಾ ಇರುವಂಥ ಒಂದು ರೆವಲ್ಯೂಷನ್, ಡಿಜಿಟಲ್ ರೆವಲ್ಯೂಷನ್, ಇದು ಒಂದು ಅಮೇರಿಕಾ ದೇಶವನ್ನು ಕೂಡ ಮೀರಿಸಿ ಆಗಿರುವಂಥ ಒಂದು ರೆವಲ್ಯೂಷನ್. ಇಲ್ಲಿ ಜನಗಳು ಉಪಯೋಗ ಮಾಡೋ ಒಂದು ಯಾವುದೇ ಒಂದು ತರಹದ ಡಿಜಿಟಲ್ ವೇವ್ ಅಂತ ಕರೀತಾರೆ, ಅದು ಇನ್ನು ಇಷ್ಟು ವರ್ಷಗಳಾದರೂ ಅಮೇರಿಕಾದಲ್ಲೂ ಸಾಧ್ಯ ಆಗಿಲ್ಲ ಅಂತ ಹೇಳಬೇಕು. ಪ್ರತಿಯೊಬ್ಬರು ಹೇಗೆ ಅದನ್ನ ಉಪಯೋಗ ಪಡ್ಕೋಬೇಕು ಅನ್ನೋದನ್ನ ಅಷ್ಟು ಚೆನ್ನಾಗಿ ಎಲ್ಲ ತಿಳ್ಕೊಂಡಿದ್ದಾರೆ. ಇಂಥ ಒಂದು ಏಜಲ್ಲಿ ನಮ್ಮ ಮಕ್ಕಳು ಅವರಿಗಿರುವಂಥ ಒಂದು ಚಾಲೆಂಜಸ್, ಮುಂದೆ ಇರುವಂಥ ಚಾಲೆಂಜಸ್ ಬಹಳಷ್ಟು ಇದೆ. ಅಂದರೆ ಅವರು ಬಹಳಷ್ಟು ವಿಷಯಗಳನ್ನ ತಿಳ್ಕೋಬೇಕಾಗಿದೆ, ಇನ್ನು ಮುಂದೆ ಹೋಗಬೇಕಾಗಿದೆ. ಈ ಥರದ ಒಂದು ಸಾಧನೆ ಸಾಧಿಸಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂಥ ಒಂದು ಸಾಮಗ್ರಿಗಳು, ಅದಕ್ಕೆ ಬೇಕಾದಂಥ ಒಂದು ಎಕ್ವಿಪ್ಮೆಂಟ್ಸ್ ಆಗಲಿ, ಒಂದು ಟೂಲ್ಸ್ ಆಗಲಿ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ಅವರಿಗೆ ಅವಶ್ಯಕತೆ ಇದೆ. ಇದನ್ನ ರೆಕಗ್ನೈಸ್ ಮಾಡಿ ನಮ್ಮ ಸಂಸ್ಥೆಯಿಂದ ಇಂಥ ಒಂದು ಶಾಲೆಗಳನ್ನು ಗುರುತಿಸಿ ಅವರಿಗೆ ಈ ಸಹಾಯ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಬಹಳ ಒಳ್ಳೆಯದಾಗತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾವು ಬಹಳ ಧನ್ಯರಾಗಿದ್ದೇವೆ. ನಾವು ಮಾಡ್ಬೋದು, ಅದನ್ನ ಸ್ವೀಕಾರ ಮಾಡುವಂಥವ್ರಿಗೂ ಅಷ್ಟೇ ಒಳ್ಳೆ ಮನಸ್ಸಿರಬೇಕು, ಅದನ್ನು ಉಪಯೋಗಿಸ್ತೀನಿ ಅನ್ನೋ ಒಂದು ಕಾಳಜಿ ಇರಬೇಕು. ಅಂಥ ಒಂದು ಕಾಳಜಿ ಇರುವಂಥ ಶಾಲೆಗಳು ನಮಗೆ ಸಿಕ್ಕಿದಾಗ ನಮಗಾಗುವಂಥ ಸಂತೋಷ ಇನ್ನೇನು ಇಲ್ಲ, ಅದು ಬೇರೆ ಇಲ್ಲೇ ಇಲ್ಲ. ಸೊ ಅಂತ ಒಂದು ಅವಕಾಶ ಇಲ್ಲಿ ಸಿಕ್ಕಿದೆ ಅಂತ ನನಗೆ ಬಹಳ, ಇಲ್ಲಿ ಇವರು ಗಣ್ಯರು ಮಾತಾಡಿದ್ದನ್ನ ಕೇಳಿದಾಗ, ನಾನು ಇಲ್ಲಿ ಎಲ್ಲರ ಜೊತೆ ಮಾತನಾಡಿದಾಗ ಆ ಥರ ಒಂದು ಶಾಲೆ ನನಗೆ ಸಿಕ್ಕಿದೆ ಅಂತ ನಮಗೆ ಬಹಳ ಸಂತೋಷ ಆಗಿದೆ. ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಮಕ್ಕಳಿಗೂ ಅಷ್ಟೇ ಜವಾಬ್ದಾರಿ ಇದೆ. ಈ ಎರಡೂ ನಿಟ್ಟಿನಲ್ಲಿ ಇಂಥ ಒಂದು ಇದನ್ನ ಕೊಡ್ತಾ ಇದೆ, ಎಕ್ವಿಪ್ಮೆಂಟ್ಸ್ ನ ಕೊಡ್ತಾ ಇದೆ. ಲೇಸರ್ ಪ್ರೊಜೆಕ್ಟರು, ಅದರಿಂದ ಬಹಳ ಉಪಯೋಗಗಳಾಗತ್ತೆ. ಮಕ್ಕಳಿಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಬೋದು. ನೀವು ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಮಕ್ಕಳಿಗೂ ಸಹ ಕೊಡ್ತಾ ಇರುವಂತ ಎಲ್ಲ ಸಾಮಗ್ರಿಗಳನ್ನ ಸದುಪಯೋಗ ಪಡಿಸ್ಕೊಂಡು ಮುಂದೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಗೆಲ್ಲ ದೇವರು ತುಂಬಾ ಒಳ್ಳೇದು ಮಾಡಲಿ, ಮಕ್ಕಳಿಗೆ ತುಂಬಾ ಮುಂದೆ ಬನ್ನಿ, ನಮ್ಮ ದೇಶವನ್ನ ಇನ್ನೂ ಮುಂದಕ್ಕೆ ತಗೊಂಡೋಗಿ ಅಂತ ನಾನು ಕೇಳ್ಕೊಂಡು ನನ್ನ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮಂದಾರ ಅವರು ಹಾಗೂ ರೋಟರಿ ಕ್ಲಬ್ ಸದಾಶಿವನಗರ್ ಇವರು ಜೊತೆಗೂಡಿ ಇಲ್ಲಿವರೆಗೂ ನಾವು 200ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಪ್ರೊಜೆಕ್ಟರ್ ಹಾಗೂ ಲ್ಯಾಪ್ಟಾಪ್ ಕೊಡುವ ಮುಖಾಂತರ ಡಿಜಿಟಲೈಸೇಷನ್ ಮಾಡಿದ್ದೀವಿ. ಈ 200 ಸ್ಕೂಲ್ಗಳಲ್ಲಿ
ಲಾಸ್ಟ್ 15 months ಅಲ್ಲಿ 110 ಸ್ಕೂಲ್ಸ್ ನಾವು ಅಚೀವ್ ಮಾಡಿದೀವಿ. ಈ ಕಾರ್ಯಕ್ರಮದಿಂದ ಬರೋಬ್ಬರಿ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಪಯೋಗವಾಗಿದೆ ಅವ್ರಿಗೆ. ಈ ಕಾರ್ಯಕ್ರಮವನ್ನು ನಾವು ಇವಾಗ 10 ಜಿಲ್ಲೆಗಳಲ್ಲಿ ನಡೆಸ್ತಾ ಇದೀವಿ ಸದ್ಯಕ್ಕೆ. ನಾವು ಒಂದೊಂದು ಜಿಲ್ಲೆ ಮುಗಿಸ್ಕೊಂಡ್ ಬರೋಣ ಅಂತ ವಿ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಂಡ್ ಆಲ್ಸೋ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಎಂಟೈರ್ ಕವರ್ ಮಾಡಿದೀವಿ. ಬಹಳಷ್ಟು ಅನುಕೂಲಗಳನ್ನು ಕಲ್ಪಿಸಬೇಕು ಅಂತ ಹೇಳಿ ಡಿಜಿಟಲ್ ಪ್ರೊಜೆಕ್ಟರ್ ಮತ್ತು ಇತರೆ ಸಾಮಗ್ರಿಗಳನ್ನು ಕೊಡ್ತಾ ಇರೋದು ಬಹಳ ಸಂತೋಷದ ವಿಚಾರ. ಇಲ್ಲಿ ನಾನು 2 ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ, ವಿದ್ಯಾರ್ಥಿಗಳು ಮುಂದೆ ಬರಬೇಕು ಅಂತಂದರೆ ಜೀವನದಲ್ಲಿ ಒಂದು ಶಿಸ್ತು ರೂಢಿಸ್ಕೊಳ್ಬೇಕು.